ನೋಡಿ. ಹಾಗಾದ್ರೆ ಗಜ್ವಾಯಿ ಹಿಂದ್ ಅನ್ನೋದು ಎಲ್ಲಿಂದ ಬರ್ತಾ ಇರೋದು, ಇದನ್ನ ಯಾವ ರೀತಿ ಗಮನಿಸಬೇಕು? ಕಾಶ್ಮೀರದಲ್ಲಿ ಪಂಡಿತರ ಮೇಲೆ ಅಟ್ಯಾಕ್ ಮಾಡುವ ಸಂದರ್ಭದಲ್ಲಿ ನನ್ನ ಪ್ರೊನೌನ್ಸಿಯೇಷನ್ ತಪ್ಪಿದ್ರೆ ಅದನ್ನು ಸರಿಪಡಿಸ್ಕೊಂಡು ನೀವೇ ಹೇಳಿ. ರಲೀವ್ ಗಲೀವ್ ಸಲೀವ್ ಅಂದ್ರೆ ಒಂದ ಕನ್ವರ್ಟ್ ಆಗು, ಇಲ್ಲಾಂದ್ರೆ ಓಡ್ ಹೋಗು, ಇಲ್ಲಾಂದ್ರೆ ಕೊಂದು ಹಾಕ್ತೀವಿ, ಈ ರೀತಿಯ ಹೇಳಿಕೆ ಇದೆಲ್ಲಿಂದ ಬರ್ತಾ ಇದೆ? ಗಜ್ವಾಯೆ ಹಿಂದೂ ಅಥವಾ ಸರ್ತನ್ ಸೆ ಜುದಾ ಇದೆಲ್ಲ ಬರ್ತಾ ಇರೋದು ಎಲ್ಲಿಂದ? ಹಾಗೆ ಯಾರ ಪ್ರೇರಣೆಯಿಂದ ಈ ರೀತಿಯ ಹೇಳಿಕೆ ಕೊಡ್ತಿರುವವರ ಉದ್ದೇಶ ಏನು? ಮೇಡಮ್, ಫಸ್ಟು ಸ್ವಾಮಿಗಳು ಮಠದಿಂದ ಬರ್ತಾರೆ ಅಂದರೆ ಇವರನ್ನು ನೋಡಿ ರೋಲ್ ಮಾಡೆಲ್ ಆಗಿ ಬದುಕುವ ಪಾಪದ ಮನುಷ್ಯರಿರ್ತಾರೆ. ನಾನಾದರೂ ಅಷ್ಟೇ, ನೀವು ಆಗಲೇ ಹೇಳ್ದಂಗೆ ಕಾಗ ಪುಕ್ಕ ಗುಬ್ಬಿಬೇಕ ಅಂತ ಹೇಳೋಕ್ಕಾಗಲ್ಲ. ಏನು ಇದ್ದರೂ ಕೂಡ ನಾವು ಅದಕ್ಕೆ ಪ್ರಾಮಾಣಿಕತೆಯಿಂದಲೇ ಹೇಳಬೇಕು. ಸೊ ಸ್ವಾಮಿಯವರು ಹೇಳಿದರು, ಇವರು ಏನಿದ್ರು ಕೂಡ ಪಾಕಿಸ್ತಾನದ ಏನೋ ರೆಫರ್ ಮಾಡ್ತಾರೆ ಅಂತ ಹೇಳಿ. ಸ್ವಾಮೀಜಿಯವರಿಗೆ ವಿನಯದಿಂದ ಹೇಳ್ತಾ ಇರೋದು, ನಾವು ಹಜ್ ಮತ್ತು ಉಮ್ರ ಮಾಡಬೇಕಂದ್ರೆ ಒಬ್ಬ ಮನುಷ್ಯನಾದ ಮೇಲೆ ಅವನ ಸಾಯುವ ಮೊದಲಿಗೆ ಒಂದೇ ಒಂದು ಆಗ್ರಹ ಅಂದರೆ ಅವನು ಹಜ್ ಉಮ್ರ ಮಾಡಬೇಕು ಅಂತ ಹೇಳಿ. ಅವನು ಹೋಗೋದು ಮಕ್ಕಕ್ಕೆ. ಮಕ್ಕಾದಿಂದ ಆರ್ಡರ್ ಬಂದರೂ ಕೂಡ ನಾವು ಪಾಲನೆ ಮಾಡಲ್ಲ. ಇದು ಫಸ್ಟ್ ಅರಿತಿರ್ಬೇಕು. ಇಲ್ಲ, ಮಾತಾಡಂಗಿಲ್ಲ ಪಾಲನೆ ಮಾಡೋದು ಪಾಕಿಸ್ತಾನ, ಮೇಡಮ್ ಒಂದು ಮಾತು ಕ್ಲಿಯರಿ. ಆ ಪವಿತ್ರ ಮಣ್ಣು ಯಾವುದು ಮಕ್ಕಾದಿಂದ ಬಂದರೂ ಕೂಡ ನಾವು ಪಾಲನೆ ಮಾಡೋಂಗಿಲ್ಲ. ನಮ್ಗೇನಿದ್ರು ಹುಜೂರ್ ಪ್ರವಾದಿಯವರ ಹದೀಸ್, ಕುರ್ಆನ್, ಇಜ್ಮಾಕ್, ಈ 4 ಪ್ರಮಾಣಗಳಿದೆ. ಇನ್ನು ನಿಮ್ಗೆ ಗೊತ್ತಿರಬಹುದು, ಇಲ್ಲಿ ಮಂಗಳೂರಲ್ಲಿ ಒಂದು ದಿವಸ ಈದ್ ಆಗುತ್ತೆ, ಸೌದಿಯಲ್ಲಿ ಬೇರೆ